ಆಮ್ಲಜನಕದ ಪ್ರಮಾಣ ಸಂಖ್ಯೆ ಆಮ್ಲಜನಕದ ಪರಮಾಣು ಸಂಖ್ಯೆ 8, ಅದರ ರಾಶಿ 16. ಆದರೆ ಬೀಜ ಕೇಂದ್ರದಲ್ಲಿರುವ ನ್ಯೂಟ್ರಾನ್ ಸಂಖ್ಯೆ 8. ಜೈವಿಕ ಕ್ರಿಯಾಕಾರಿ ತತ್ವ ವಿದಳನ ನಿಯಂತ್ರಣ ಸರಪಳಿ ವಿದಳನ. ಯುರೇನಿಯಂ 235 ಎಂಬುದು ಒಂದು ಅಸ್ಥಿರ ಬೀಜ. ಬೋರಾನ್ ಕಾರ್ಯ ನ್ಯೂಟ್ರಾನ್ ಹೀರಿಕೊಳ್ಳಲು. ಮಂದಕ ನ್ಯೂಟ್ರಾನ್ ನಿಧಾನವಾಗಿ ಚಲಿಸುವ ಮಾಡಲು ಮಂದಕ ಕಾರ್ಯಗಳು. ಜೈವಿಕ ಕ್ರಿಯಾಕಾರಿ ನಿಯಂತ್ರಕ ಸರಳು ಸ್ಕ್ಯಾಂಡಿಯಂ ಬೋರಾನ್. ಜೈವಿಕ ಕ್ರಿಯಾಕಾರಿ ನಿಯಂತ್ರಿಸಲು ಸ್ಕ್ಯಾಂಡಿಯಂ ಬೋರಾನ್. ಪರಮಾಣು ಬಾಂಬ್ ಜೈವಿಕ ವಿದಳನ. ಮಂದಕವಾಗಿ ಮಾಡಲು ಗ್ರಾಫೈಟ್. ಜೈವಿಕ ವಿದಳನ ಪ್ರಸಿದ್ಧಿ ಪುಷ್ಕರಿಸಿದ ಯುರೇನಿಯಂ 235. ಜೈವಿಕ ಕ್ರಿಯಾಕಾರಿ ನಿಯಂತ್ರಕ ಸರಪಳಿ. ಮಂದಕವಾಗಿ ಉಪಯೋಗ ಗ್ರಾಫೈಟ್ ಭಾರಜಲ. ಜೈವಿಕ ಕ್ರಿಯಾಕಾರಿಯಲ್ಲಿ ದ್ರವ ಸೋಡಿಯಂನ ಕಾರ್ಯ ತಂಪು ಕಾರ್ಯಕ್ಕಾಗಿ. ಜೈವಿಕ ಕ್ರಿಯಾಕಾರಿಯಲ್ಲಿ ದ್ರವ ಸೋಡಿಯಂ ಎದಕ್ಕೆ ಬಳಸ್ತಾರೆ ಅಂದ್ರೆ ತಂಪು ಕಾರ್ಯ ಮಾಡಲು. ಭಾರತ ಮೊದಲ ಜೈವಿಕ ಸ್ಥಾವರ ಟ್ರಾಂಬೆ. ಜೈವಿಕ ಸಮ್ಮಿಳನ ಶಕ್ತಿ ಬರಲು ರಾಶಿ ನಷ್ಟದಿಂದ. ಜೈವಿಕ ಸಮ್ಮಿಳನದಲ್ಲಿ ಶಕ್ತಿ ಬರಲು ರಾಶಿ ನಷ್ಟದಿಂದ. ಜೈವಿಕ ಸಮ್ಮಿಳನ ಸ್ಥಾಪಿಸುವ ಕಷ್ಟ ಏಕೆ? ಬೀಜಗಳ ನಡುವೆ ಭಾರೀ ವಿಕರ್ಷಣೆ ಬಲ ಇದೆ. ಡ್ಯೂಟೇರಿಯಂ ಟ್ರೈಟೇರಿಯಂ ಸಮ್ಮಿಳನಗೊಂಡು ಹೀಲಿಯಂ 4 ಇದ್ದು ನ್ಯೂಟ್ರಾನ್. ಕಾಂಕ್ರೀಟ್ ರೋಡ್ ಮತ್ತು ಸೀಸ್ ಬಳಸಲು ಕಾರಣ ವಿಕಿರಣ ತಡೆದು ಹೀರಿಕೊಳ್ಳಲು. ಏಕಮಾನ ರಾಶಿಗೆ ಬಿಡುಗಡೆ ಮಾಡುವ ಶಕ್ತಿ ಅಧಿಕವಾಗಿದ್ದಲ್ಲಿ ಹೈಡ್ರೋಜನ್ ಬೀಜಗಳು ಸಮ್ಮಿಳನ. ಜೈವಿಕ ವಿಕಿರಣದಿಂದ ರೋಗ ಸ್ಮಾಸ್ ನ್ಯಾನೋಕಣ 10-1 ಮೀಟರ್. ಜೈವಿಕ ಸ್ಥಾವರದಲ್ಲಿ ಕೆಲಸ ಮಾಡುವವರು ಉಕ್ಕಿನ ಕವಚ ಧರಿಸುವರು. ವಿಕಿರಣ ಪಟುತ್ವದಿಂದ ರೋಗ ಆನುವಂಶಿಕ ಪರಿಣಾಮ ಸಂತತಿಯ ಗೋಚರ. ಉಷ್ಣ ಜೈವಿಕ ಕ್ರಿಯೆಯಿಂದ ಶಕ್ತಿ ನಕ್ಷತ್ರಗಳಲ್ಲಿ. ಹಾನಿಕಾರ ವಿಕಿರಣ ನೇರಳಾತೀತ. ಹೈಡ್ರೋನಿಯಂ ಉಗಮ H3O+. ವಿಕಿರಣವಯ ಅನುಸರಿಸುವುದರಿಂದ ಒಂದು ಶ್ರೇಯಾಂಕ ಚಲನಶಾಸ್ತ್ರ. ತಂಬಾಕಿನಲ್ಲಿ ನಿಕೋಟಿನ್ ಒಂದು ಆಲ್ಕಲಾಯ್ಡ್ ಆಗಿದೆ. ತಂಬಾಕಿನಲ್ಲಿ ನಿಕೋಟಿನ್ ಇರ್ತದೆ, ಆ ನಿಕೋಟಿನ್ ಇನ್ನೊಂದು ಆಲ್ಕಲಾಯ್ಡ್ ಆಗಿದೆ. ಕಾರು ಶೈತ್ಯಕವು ಕಾರಿನಲ್ಲಿ ಲೋಹೀಯ ತುಕ್ಕು ಕಡಿಮೆ ಮಾಡುತ್ತದೆ. ನೀರಿನ ಕುದಿಯುವ ಬಿಂದು ಹೆಚ್ಚಿಸುವುದು, ನೀರಿನ ಘನೀಕರಣ ಬಿಂದು ತಗ್ಗಿಸುವುದು. ಕಾರಿನ ಶೈತ್ಯಕವು ಕಾರಿನಲ್ಲಿ ಲೋಹೀಯ ತುಕ್ಕು ಕಡಿಮೆ ಮಾಡ್ತದ, ನೀರಿನ ಕುದಿಯುವ ಬಿಂದು ಹೆಚ್ಚಿಸ್ತದ, ನೀರಿನ ಘನೀಕರಣ ಬಿಂದು ಕಡಿಮೆ ಮಾಡ್ತದ. ಇಂಗಾಲ ಸೂಕ್ಷ್ಮ ಕಣ ಪೊಲಿರಿನ್. ಏರ್ ಪೊಲ್ಯೂಷನ್ ಎಂದರೆ ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತು ಮಾಡುವುದು. ಏರ್ ಪೊಲ್ಯೂಷನ್ ಅಂದರೆ ಭೌತಿಕ ಕಾರ್ಯವಿಧಾನ. ಏರ್ ಪೊಲ್ಯೂಷನ್ ಎಂದರೆ ಭೌತಿಕ ಕಾರ್ಯವಿಧಾನ, ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತು ಮಾಡೋದು. ಶುಷ್ಕ ಕೋಶ ಬ್ಯಾಟ್ರಿ ಅನ್ಲೋಡದಲ್ಲಿ ಮುಂದೆ ಸತು ಭೂಚಲನದಿಂದ ಇರುತ್ತದೆ. ಬ್ಯಾಟ್ರಿ ಮುಂದೆ ಇರುತ್ತಲ್ಲ ಆ ಸತು ಇರ್ತದೆ. ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಯಾವ ವಾಯು ಮಾಲಿನ್ಯಗೊಳಿಸುತ್ತವೆ? ಕಾರ್ಬನ್ ಡೈಆಕ್ಸೈಡ್. ಸಾರಜನಕವನ್ನು ಸ್ಥಿರೀಕರಿಸುವುದಿಲ್ಲ. ನೈಟ್ರೋಸೋಮೋನಾಸ್. ಒಂದು ಅನಿಲದ ಉಷ್ಣಾಂಶ ಗಾತ್ರ ಎರಡನ್ನೂ ದ್ವಿಗುಣಗೊಳಿಸಿದಾಗ ಅದರ ಒತ್ತಡ ಏನಾಗುವುದು? ಅದು ಬದಲಾವಣೆ ಇಲ್ಲ. ತೈಲಗಳ ಜಲೀಕರಣದಲ್ಲಿ ವೇಗೋತ್ಕರ್ಷವಾಗಿ ಬಳಸುವ ಲೋಹ ಸಿಕ್ಕಲ್. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಎಂಬ ಮಾತು ಪ್ರತೀಕಾರಾತ್ಮಕ. ನೈಟ್ರೋಜನ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್ ಅರಿವಿಗಳಿಗೆ, ಔಷಧಿಗಳಿಗೆ.
RDX ರಾಯಲ್ ಡಿಮೊಲಿಟಿಷನ್ ಎಕ್ಸ್ಪ್ಲೋಸಿಸ್, ಸೈಕ್ಲೋನೈಟ್, ಹ್ಯುಕ್ಸೋನೆಸನ್ ಇವೆಲ್ಲ ಡೈನೋಸರ್. ಇದು RDX ಬಾಂಬಿನ ಹೆಸರ. ವಾತಾವರಣದಲ್ಲಿ ನೈಟ್ರೋಜನ 82%, ಆಮ್ಲಜನಕ 20%, ಆರ್ಗಾನ 93%, ಕಾರ್ಬನ್ ಡೈಆಕ್ಸೈಡ್ 4ನೇದು, ಓಝೋನ್ 5ನೇದು, ಸಂಯುಕ್ತ ರಸಗೊಬ್ಬರ NPK ದಲ್ಲಿ ಯೂರಿಯಾ 46% ಇರ್ತದೆ. ಪೆನ್ಸಿಲ್ನಲ್ಲಿ ಗ್ರಾಫೈಟ್ ಇಲ್ಲ.